ಮಗ ಅಂಬೇಡ್ಕರ್ಗೆ, ತನ್ನ ಅಕ್ಕನಿಗೆ ಇಲ್ಲದ ಜನಿವಾರ ತನಗೇಕೆಂದು ತವರನ್ನೇ ತೊರೆದು ಬಂದಂತಹ ಬಸವಣ್ಣನವರಿಗೆ, ಅರಮನೆ ವೈಭೋಗ ಸಾಮ್ರಾಟನಾಗಬೇಕಿದ್ದಾತ ಸನ್ಯಾಸಿಯಾದ ಬುದ್ಧನಿಗೆ ಸ್ಮರಿಸ್ತಾ ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೆ ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಈ ಸ್ಟೇಜ್ ಮೇಲೆ ಸಣ್ಣಕ್ಕಿದ್ದಾಗ ವಚನ ಹೇಳ್ತಿದ್ದೆ, 2 ಕಿಟ್ಲ ಹಾಕೊಂಡು ಅವು ಬೇಡ, ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ಬೈದಾಡ್ತಿದ್ದೆ, ಮೌಂಟಲ್ ಕಡೆ ಹೋಗ್ಬೇಡ್ರಿ ಅಂತ ಮಾತು ಹೇಳ್ತಿದ್ದೆ. ನಾ ಏನು ಹೇಳಿದ್ರು ನೀವು ಪ್ರೀತಿಯಿಂದ ಒಪ್ಕೊಂಡಿರಿ. ಈಗ ತಾಯಿಯಾಗಿ ನನ್ನ ಅನುಭವಗಳನ್ನ ಹೇಳೋ ಸಮಯ ಬಂದಿದೆ. ತಾಯಿ ಆದಾಗೆ ಗೊತ್ತಾಗ್ತದೆ ತಾಯಿ ಸಂತ ಏನು ಅನ್ನೋದು ಅಂತ, ಅನುಭವಕ್ಕೆ ಬಂದಾಗೆ ಗೊತ್ತಾಗ್ತದೆ. ಒಂದು ಸದೃಢ ಸಮಾಜ ಬೇಕು ಅಂತಂದ್ರೆ ಕುಟುಂಬಗಳು ಸದೃಢ ಆಗಿರ್ಬೇಕು. ಕುಟುಂಬ ಸದೃಢ ಆಗಿರ್ಬೇಕು ಅಂತಂದ್ರೆ ಆ ಕುಟುಂಬದೊಳಗಿನ ತಾಯಿ ಸದೃಢ ಆಗಿರ್ಬೇಕು. ಸದೃಢ ಅಂದ್ರೆ 6 ಫೂಟ 3 ಫೂಟ್ ಅಗಲ ಹಂಗಲ್ಲ. ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿ ನಾವು ಸದೃಢ ಆಗಿರ್ಬೇಕು. ಎಜುಕೇಶನ್ ನಮಗಿರ್ಬೇಕು. ಎಂಥ ಎಜುಕೇಶನ್ ಇರಬೇಕು? ಮೌಲ್ಯದ ಕಡೆ ನಾವು ಹೋಗ್ಲಾರ್ದಂಥ ಎಜುಕೇಶನ್ ಇರಬೇಕು. ನಾನು ನೋಡುವಂಥ 100 ತಾಯಂದ್ರಲ್ಲಿ 99 ತಾಯಂದ್ರು ಎಲ್ಲೆಲ್ಲಿ ಎಡುತ್ತಾರ, ನನ್ನನ್ನು ಸೇರಿಸಿ ಎಲ್ಲೆಲ್ಲಿ ಎಡುತ್ತೀವಿ, ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನಾನು ವಚನಗಳಿಂದ ಶರಣರ ಬದುಕಿನಿಂದ ಕಂಡುಕೊಂಡ ರೀತಿಯನ್ನು ಒಂದು 10 ನಿಮಿಷದಾಗ ಹೇಳ್ತೀನಿ. ಕೇಳಿ, ನಮಗ ಐದಕ್ಕಿ ಲಕ್ಕಮ್ಮನಷ್ಟು, ಅಕ್ಕ ಮಹಾದೇವಿಯಷ್ಟು, ತಾಯಿ ದಾನಮ್ಮನಷ್ಟು, ಹೇಮರೆಡ್ಡಿ ಮಲ್ಲಮ್ಮನಷ್ಟು, ಸೂಳೆ ಸಂತೋವೆ ಸತ್ಯಕ್ಕನಷ್ಟು ಯಾರಷ್ಟು ಕಷ್ಟ ಇಲ್ಲ. ಯಾರಷ್ಟು ಕಷ್ಟ ಇಲ್ಲ. ಅಷ್ಟು ಕಷ್ಟ ನಮಗಿತ್ತು ಅಂದ್ರ ಅದನ್ನ ಎದುರಿಸಿ ನಿಲ್ಲೋ ತಾಕತ್ತು ನಮಗಿಲ್ಲ. ಯಾಕಂದ್ರೆ ನಮಗೆ ಒಂದೇ ಒಂದು ವಚನ ಗೊತ್ತಿಲ್ಲ. ನಮಗೆ ಕಷ್ಟಗಳು ಬರಬೇಕು. ಬಂದಂತ ಕಷ್ಟಗಳನ್ನ ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿರ್ಮಾಣ ಆಗ್ತದೆ ಅನ್ನೋದನ್ನ ತೋರಿಸ್ಕೊಟ್ಟವರು ಶರಣೆಯರು, ಶರಣರು, ವಚನಗಳು. ನಾವೆಲ್ಲ ಹೇಳುತ್ತೀವಿ ತಾಯಂದ್ರು, ನಮ್ಮ ಮಗು ಊಟ ಮಾಡಿ ಉಣ್ಣಾರ್ದೇ ಇರ್ಲಿ, ಮಕ್ಕಳಿ ಬಾಳೋ ಕೆಲಸ ಇರ್ಲಿ, ನಮಗೆ ಹಸು ಆಗಿ ಹಸು ಆಗ್ಲಾರ್ದೇ ಇರ್ಲಿ, ನಾವು ಫಸ್ಟ್ ಹೊಡೆದು ಚೀಟಿ ಕಟ್ಸ್ಕೊಂಬರ ಅದಕ್ಕೆ ನಾವು ಒಂದೊಂದು ಮಾತು ಹೇಳ್ತೀನಿ. ಒಂದು ಸಮಾಜ ಸದೃಢ ಆಗಿರ್ಬೇಕು ಅಂತಂದ್ರೆ 3 ವೃತ್ತಿಗಳು ದೈವಿಕ ವೃತ್ತಿ ಇದ್ದು ಅಂತ ಒಂದು 100 ವರ್ಷದ ಹಿಂದೆ. ಯಾವ್ಯಾವು ಅಂದ್ರ ಸ್ವಾಮಿಗಳು, ವೈದ್ಯರು, ಶಿಕ್ಷಕರು. ಈಗ 3 ವೃತ್ತಿಗಳು ಬಿಸ್ನೆಸ್ ಆಗವ. ಬಿಸ್ನೆಸ್ ಯಾರು ಮಾಡ್ಯಾರ? ನಾವು ತಾಯಂದ್ರು, ನಾವು ಮಾಡಿ. ಫಸ್ಟ್ ಡಾಕ್ಟರ್ ನಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡ್ತಿದ್ರು, ಗಿಡಮೂಲಿಕೆಗಳಿಂದ ನಮಗೆ ಔಷಧಿ ಕೊಡ್ತಿದ್ರು, ದೇಹ ಸದೃಢ ಆಗ್ತಿತ್ತು. ಶಿಕ್ಷಕರು ನಮ್ಗೆ ಬದುಕು ಹೇಗೆ ರೂಪಿಸ್ಕೋಬೇಕು ಅನ್ನೋದು ಕಲಿಸ್ತಿದ್ರು. ಈ ಸ್ವಾಮಿಗಳು ನಮಗ ಮಾನಸಿಕ ಮನೋವೈದ್ಯರ ರೀತಿ ಕೆಲಸ ಮಾಡ್ತಿದ್ರು. ನಮ್ಮ ಊರಾಗಿದ್ದರು ಅಪ್ಪರ ಊರಾಗ ಮಟ್ಟ ಶಾಂತಿರಾಚಾರ ಅವರು ಕಿಶದಾಗ 6-8 ಕಿಶ ಇದ್ದು ಅಂತ ಒಂದ್ರ ಕಲ್ಸತ್ರಿ, ಒಂದ್ರ ಗೊತ್ತತ್ರಿ, ಎಲ್ಲ ಚೀಟಿ ದಾರ ಎಲ್ಲ ಕಟ್ತೀನಿ ಅಂತ ಹೇಳ್ತಿದ್ರಂತ. ಅವರು ಆ ಕಡೆ ಎಲ್ಲ ಹೋಗಿ ಈ ಗಿಡಮೂಲಿಕೆಗಳಿಂದ ಔಷಧನ ಕಂಡು ಹಿಡ್ಕೊಂಡು ಅದಕ್ಕೆ ಏನ್ ಬೇಕದನ್ನ ಉಪಚಾರನ ಕೊಡ್ತಿದ್ರು. ಪ್ರತಿಯೊಂದು ಸಕ್ಸಸ್ ಆಗ್ತಿತ್ತು. ಯಾಕಂದ್ರ ಅವ್ರು ಶಾಂತವಾಗಿ ಕುಂತು ಆಕೆಗೆ ಮಾನಸಿಕವಾಗಿ ಧೈರ್ಯ ತುಂಬ್ತಿದ್ರು. ಈಗಿನ ಸ್ವಾಮಿಗಳು ಬಂದ್ರೆ ಬರೀ ಸಿಕ್ತಿಗೆರೆಕ್ಕೆ ಬಿಡೋದು ಬೇಡ, ಈ ಹೋಮ ಮಾಡ್ಬೇಕ್ರಿ, ಅದಕ್ಕೆ ಒಂದ್ 20,000 ಖರ್ಚು ಹಾಕಿರ್ಬೇಕು, ಇಲ್ರಿ ಅಬ್ಬರ ಕಮ್ಮಿನೇ ಆಗಿರ್ಬೇಕು. ಹೌದ್ರಿ, ಏನೋ ತಪ್ಪಾಗಿರ್ಬೇಕ್ರಿ, ನಿಮ್ಮಿಂದ ಇನ್ನೊಂದು 50,000 ಹೆಚ್ಚಿಗೆ ಖರ್ಚು ಹಾಕೋದ್ರಿ, ಮಾಡಿಬಿಡ್ತವ್ರಿ, ನಾನೇ ಬರ್ತೀನಿ, ಎಲ್ಲ ಸಾಮಾನು ತರ್ಬೇಕ್ರಿ, ನೀವೆಲ್ಲ ತಗೊಂಡ್ಬರಿ, ಅವರೆಲ್ಲ ಕುಂಡ್ಕೊಂಡು ಹೋಗ್ತಾರೆ. ಹೌದ್ರಿ, ಅದನ್ನ ಬಿಟ್ರೆ ಎಷ್ಟು ಸೇವ್ ಆಗ್ತದ ವಿಚಾರ ಮಾಡ್ರಿ. ಹೆಂಗಿದ್ರು ನಮ್ಮ ಊರಾಗ ಮಟ್ಟ ಶಾಂತಿರಾಚಾರು, ಚೆನ್ನಿರಾಚಾರು ಅಂತಂದ್ರ ಅವ್ರ ಚರಿತ್ರೆ ಓದ್ಬೇಕು. ನಾವು ಸಿಂಧಿಯಾಗ ಹುಟ್ಟಿವಲ್ಲ, ಎಂಥ ಪುಣ್ಯವಾದ್ರು ನಾವು, ಎಂಥ ನಾಡ್ಬೋದು ನಾವು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು, ಓದ್ಬೇಕು, ನಮ್ಮ ಮಕ್ಕಳಿಗೆ ಹೇಳ್ಬೇಕ್ರಿ, ಬದುಕು ಬಂಗಾರ ಆಗ್ತದ. ಶಾಂತಿರಾಚಾರ ಬಲ್ಲಿ ಒಂದ್ಸಲ ಒಬ್ಬ ಮನುಷ್ಯ ಬಂದಂತ, ಅಪ್ಪರ ನಮ್ಮ ಮನ್ಯಾಗ ಕಾಗಿ ಹೋಗ್ಕೊಂಡಿರ್ತೀವಿ, ನೀವು ಬಂದು ಕಾಲು ಇಡಬೇಕು. ಹೌದಾ, ಆಯ್ತು, ಅದಕ್ಕೇನು ಆಗುದಿಲ್ಲ, ಪ್ರಾಣಿ ಪಕ್ಷಿ ಬರುವೆ, ಇಲ್ಲ ನೀವು ನನ್ನ ಮನಸ್ಸಿನ ಸಮಾಧಾನ ಕಡೆ ಮನೆಗೆ ಬರ್ಬೇಕು, ಆಯ್ತು ನಡಿ ಅಂತ ಅವ್ರು ಹೋಗ್ತಾನೆ. ಹೋಗಿ ನೋಡ್ತು, ಇಲ್ಲಿ ಮನೆ ಕಟ್ಟಿ ಆಯಪ್ಪ ದೊಡ್ಡ ಬೇರೆ ಗಿಡ ಇತ್ತು, ಅದ್ರಾಗ ಕಾಗಿ ಗೂಡು ಕಟ್ಟಿತ್ತು, ನೀ ಅದನ್ನ ಕಡೆದು ಮನೆ ಕಟ್ಟಿ ಅದು ಬರುತ್ತೆ. ಈಗ ಜೀವಂತ ಇದ್ದಾಗ ಅದು ಬಂದೆ ಆಗತ್ತಿ, ಸತ್ತ ಮೇಲೆ ಬರ್ಗಿಲ್ಲ ಆಗಂತಿ. ಪಾಪ ಕಾಗಿ ಏನ್ ಮಾಡಿದ, ಯಪ್ಪ ಅದೇನು ನಿನಗೇನು ಅಕ್ಷಕನ ಆಗುದಿಲ್ಲ, ಹೇಳು, ನೀ ಸಮಾಧಾನದಿಂದಿರು ಅಂತ. ಹೀಗೆ ಇನ್ನೊಂದು ಮನೆಯಾಗ ಪೂಜಾ ಮಾಡಿ ಮುಂದಾಗ ಮನೆಗೆ ಹೊಸ ಸೊಸಿ ಬಂದಿಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ ಸರಿಗೆ ಒಂದ್ ಸ್ವಲ್ಪ ಬೆಂಕಿ ಹತ್ತಂತ, ಮನ್ಯಾಗಿನ ಮನೆಯೆಲ್ಲ ಯಾವ ಅಪಶಕನ ಅಂತ. ಅವಾಗ ಅಜ್ಜ ಹೇಳ್ತಂತ, ಅಲ್ಲ ನಿಮ್ಮ ಮನೆಗೆ ಇಷ್ಟು ದಿನದಿಂದ ಏನ್ ಕಳಂಕ
ಅಂತಮ್ಮ ಇಂಥ ಸಂಬಳ ಅದಾರ ಈಗ ನೀವು ಚಿಟ್ಟಿ ಕಟ್ಟಿಸ್ಕೊಂಬರಕ್ಕೆ ಹೋಗೋರು ಹಿಂಗೆ ಅದಾರ ಯಾಕೆ ಹೋಗ್ತೀರಿ ಇನ್ನ ಸೆಕೆಂಡ್ ಬೈದ್ರು ನಮ್ಮ ಮಗ ನೆಗಡಿ ಬರ್ಲಿ ಕೆಮ್ಮು ಬರ್ಲಿ ಪಟ್ಟನೆ ಓಡ್ತೀವಿ ಯಾಕ ನಾವು ತಾಯಂದ್ರು ಒಂದು ಬೇಚನೆ ಅಪ್ಪಗೆ ಕೊಟ್ಟರು ಅವ್ರು ಆರಾಮ ಆಗ್ತದ ಅದು ಡಾಕ್ಟರ್ಸಿಗೂ ಗೊತ್ತದ ಆದ್ರೆ ಅವರಿಗೂ ಪೇಷಂಟ್ ಬರ್ಬೇಕಲ್ಲ ಕೋಟಿಗಟ್ಟಲೆ ಕೊಟ್ಟು ಕಲ್ತಿರ್ತಾರ ಮತ್ತೆ ಬರೆಸ್ತೀವಿ ಆಮೇಲೆ ತಾಯಂದ್ರು ನಿನ್ನೆ ನುಳಿತು ಮೊನ್ನೆ ನುಳಿತು ಅದನ್ನ ತಿನ್ನು ಗಂಟಲ ಮಕ್ಕಳಿಗೆ ಬಿಸಿ ಮಾಡಿ ಹಾಕೊಂಡು ಅಲ್ಲಿ ಅದ ಇಲ್ಲದ ಯಾಕ ಹೊರಗಿನ ತಿನ್ನೋಣ ಅದು ಹೊಟ್ಟೆನ ಕಸದ ಬುಟ್ಟಿ ಅಲ್ಲ ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೋಬೇಕು ನೀವೆಲ್ಲಿ ತನ ಆರಾಮ್ ಇರ್ತೀರಿ ಅಲ್ಲಿ ತನ ನಿಮ್ಮ ಗಂಡ ನಿಮ್ಮ ಮಕ್ಕಳು ಆರಾಮ್ ಇರ್ತಾರೆ ಹೌದಿಲ್ರಿ ಯೋಗ ಮಾಡ್ರಿ ಧ್ಯಾನ ಮಾಡ್ರಿ ಊರು ಸಂಗತಿ ಯಾಕೆ ಬೇಕು ನಮಗ ವಚನ ಓದ್ರಿ ಲಿಂಗ ಪೂಜೆ ಮಾಡ್ಕೊಳ್ರಿ ಎಷ್ಟು ಪವರ್ ಬರ್ತದ ನಮಗ ಇನ್ಯಾರ ಸೈನ್ಸ್ ಇನ್ಯಾರ ಎನರ್ಜಿ ರಿಲೀಸ್ ಆಗ್ತದ ಅದು ಅನುಭವ ಬರ್ತದ ದಿನ ಮಾಡ್ತಾರೆ ಒಂದೇ ದಿನಕ್ಕೆ ಬರೋದಿಲ್ಲ ಆಮೇಲೆ ಶಿಕ್ಷಣನೂ ಈ ಬಿಸ್ನೆಸ್ ಆಗ್ತದೆ ನಮಗೆ ಮನ್ಯಾಗ ನಾವು ಹಡದ್ 1-2 ಮಕ್ಕಳಿಗೆ ಕಲ್ಸಕ್ಕಾಗಲ್ಲ ಅವ್ರು 10 ಮಕ್ಕಳಿಗೆ ಕುಂಡಿಸ್ಕೊಂಡು ಹಂಗೆ ಕಲಿಸ್ಲಿ ಹಿಂಗೆ ಕಲಿಸ್ಲಿ ಅಂತ ಹೆಂಗೆ ನಾವು ಅವ್ರಿಗೆ ಅಪೇಕ್ಷೆ ಮಾಡೋದು ತಪ್ಪಾಗ್ತದೆ ನಮ್ಮ ಮಕ್ಕಳಿಗೆ ನಾವೇ ಕಲಿಸ್ಬೇಕು ಹೌದಲ್ರಿ ಅವ್ರು ಏನು ಕಲಿಸ್ಬೇಕು ಅದನ್ನ ಕಲಿಸ್ತಾರ ಅವರು ಅಂಕಗಳನ್ನ ಕಲಿಸೋದು ಹೆಂಗ ಅಂತ ಕಲಿಸ್ತಾರ ಬದುಕು ಸಾಗಿಸೋದು ಹೆಂಗ ಅಂತ ಕಲಿಸೋದಿಲ್ಲ ನಾನು ಒಬ್ಬ ಬೆಸ್ಟ್ ಟೀಚರ್ ಇದ್ರು ಎಚ್ ಡಿ ಕುಲಕರ್ಣಿ ಸರ್ ಥೋಮ ಪೂಜಾರ್ ಸರ್ ಸುಂದಿಯಾಗ ಅಂತ ಅದ್ಭುತ ಶಿಕ್ಷಕರದಾರೆ ಆಗ್ಬೋದು ನೀವೇನೋ ಕೇಳಿ 2 ಲಕ್ಷ ಟ್ರಿಲಿಯನ್ ಅಂದ್ರೆ 2 ಮುಂದೆ 10⁻17 ಆಗ್ತದೆ 2 ಮುಂದೆ 18 ಪೂಜೆ ಎಷ್ಟು ಕೊಟ್ಟಾಗ ಎಷ್ಟು ಆಗ್ತದಲ್ಲ ಅಷ್ಟು ದೂರ ಅದಾರ ಸೂರ್ಯ ನಮ್ಮಿಂದ ಅದನ್ನ ನಾನು ಕಲಿಸಿದ್ದು ಎಚ್ ಡಿ ಕುಲಕರ್ಣಿ ಸರ್ ನಿಮ್ಮ ಮಕ್ಕಳು 10 ವರ್ಷದಿಂದ ಈಗಲ್ಲ ಇವತ್ತಿಗೂ ನೆನಪಲ್ಲ ಹಾಗೆ ಕಲಿಸ್ತು ಶಿಕ್ಷಕರು ಅಲ್ಲಿ ಇರ್ತಾರ ಸಿಗಬಹುದು ನಮ್ಮ ಪುಣ್ಯ ಇದ್ರ ಆದ್ರೆ ನಮ್ಮ ಮಕ್ಕಳಿಗೆ ನಾವೇ ಯಾಕೆ ಶಿಕ್ಷಕರಾಗಬಾರ್ದು ಹೌದಲ್ಲ 1-2 ಹಡ್ತಿರ್ತೀವಿ ಅವ್ರು ಚಂದ ಕಲಿಸೋದು ಸಾಧ್ಯ ಆದ್ರೆ ಓಣ್ಯಾಗಿನ ಮಕ್ಕಳನ್ನ ಕರ್ಕೊಂಡು ಕಲಿಸೋದು ನಾವು ಒಂದ್ಸಲ ವಾಟ್ಸಪ್ ಸ್ಟೇಟಸ್ ನೋಡ್ಬೇಕಂದ್ರೆ 15-20 ನಿಮಿಷ ಬೇಕು ಎಲ್ಲಾರ್ಗು ನೋಡುತ್ತಾನ ಒಂದು ವಚನ ಓದಾಕ 2-3 ನಿಮಿಷ ಸಾಕು ಒಂದು ವಚನ ನಮ್ಗೆ 10 ವರ್ಷಕ್ಕೆ ಆಗುವಷ್ಟು ನೆಮ್ಮದಿಯನ್ನ ತಂದುಕೊಡ್ತಾರೆ ಹೌದಲ್ರಿ ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ ಯಾಕೆ ಕಾನೂರು ಅನ್ರಿ ಬೆಟ್ಟದ ಮೇಲೆ ಮನೆ ಮಾಡಿ ಅಂದ್ಮೇಲೆ ಕಾಡು ಪ್ರಾಣಿಗಳು ಇರುವೆ ಸಮುದ್ರ ದಂಡಿ ಮೇಲೆ ಅದೇ ಅಂದ್ಮೇಲೆ ನೆರೆತುರಿ ಬರುವೆ ಸಂಧ್ಯಾಗಡಿಗಳನ್ನ ಶಬ್ದ ತಂದಿದ್ರೆ ಹೆಂಗ ಅಟ್ಟು ಮಹಾದೇವಿ ಹೇಳ್ತಾಳಲ್ಲ ನಮ್ಮ ಮನ್ಯಾಗ ಅದೀವಿ ಊರಾಗ ಅದೀವಿ ಈ ಭೂಮಿ ಮೇಲೆ ಬಂದೀವಿ 4 ಜನ ನಮ್ಗೆ ಕುಟಿಸ್ತಾರ ಭಾರಿ ಅದಾಳ ಅಂತಾರ 4 ಜನ ನಿಂದಿಸ್ತಾರ ಮನ್ಯಾಗ ಮಕ್ಕಳನ್ನ ಬಿಟ್ಟು ಮಾತಾಡಕ್ ಬಂದಾಳ ಅಂತಾರ ಎಲ್ಲರಿಗೂ ನಾವು ಸಮಸ್ತಿಕರಿಂದ ಸ್ವೀಕಾರ ಮಾಡ್ಬೇಕು ಹೌದು ನಾನು ಕೇಳಬೇಕು ಅಂತ ಅನ್ಸುತ್ತೆ ನಾನು ಹೇಳಿದೆ ನಾನು ಖುಷಿಯಿಂದ ಅದೀವಿ ನಾವು ಯಾವಾಗ ಈ ಮನಸ್ಥಿತಿಯನ್ನು ಬೆಳೆಸ್ಕೊತೀವಿ ಅವಾಗ ಮಾತ್ರ ನಾವು ಆರಾಮಿರಕ್ಕೆ ಸಾಧ್ಯ ಆಗ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೆ ನಾವು LKG UKG A ಫಾರ್ ಆಪಲ್ B ಫಾರ್ ಬಾಲ್ ಅಂತ ಕಲಿಸೋಣ ನಾವು ಓದ್ಕೊಂಡು ಕುಂತ್ರೆ ಅವು ಓದ್ತಾವ ನಾವೇನು ಓದ್ತೀವಿ ಅನ್ನೋದನ್ನ ನೋಡ್ತಾವ ಮುಂದೊಂದು 1ನೇ ಬಂದಾಗ A ಫಾರ್ ಅನ್ನಪತ್ರಭು B ಫಾರ್ ಬಸವಣ್ಣ C ಫಾರ್ ಚನ್ನಬಸವಣ್ಣ D ಫಾರ್ ದೋಹರ ಕಕ್ಕಯ್ಯ E ಫಾರ್ ಎಡೆಮಠದ ನಾಗಿದೇವ F ಫಾರ್ ಕೋಗು ಹಳಕಟ್ಟಿ ವಚನ ಪಿತಾಮಹ G ಫಾರ್ ಗೊಲ್ಲಾಳ H ಫಾರ್ ಹಡವದ ಅಪ್ಪಣ್ಣ I ಫಾರ್ ಕಾಂತರಾಮಯ್ಯ J ಫಾರ್ ಜೇಡರ ದಾಸಿಮಯ್ಯ K ಫಾರ್ ಕಿನ್ನರಿ ಬ್ರಹ್ಮಯ್ಯ L ಫಾರ್ ಗದ್ದೆಯ ಸೋಮ M ಫಾರ್ ಮಡಿವಾಳ ಮಾಚಿದೇವ N ಫಾರ್ ಮುರಿಯ ಚಂದಯ್ಯ ನಮ್ಮ ಶಿವನಿಗೆಯವರು O ಫಾರ್ ಒಕ್ಕಲಿಗ ಮುತ್ತಣ್ಣ P ಫಾರ್ ಪುರತನಾಗಣ್ಣ Q ಫಾರ್ ಕಿಂಕರಿ ಕಕ್ಕಯ್ಯ R ಫಾರ್ ರಾಯಸದ ಮಂಚಣ್ಣ S ಫಾರ್ ಸತ್ಯಕ್ಕ ಸೂರ್ಯ ಸಂಕವೇ ಸೊನ್ನಲಗಿಯ ಸಿದ್ದರಾಮೇಶ್ವರರು T ಫಾರ್ ಕುರುಕಾಗಿ ರಾಮಣ್ಣ U ಫಾರ್ ಉರಿಲಿಂಗ ಪೆದ್ದಿ B ಫಾರ್ ವೈದ್ಯ ಸಂಗಣ್ಣ W ಫಾರ್ ವರದ ಸೋಮನಾಥ Y ಫಾರ್ ಯಡಿಯೂರು ಸಿದ್ದಲಿಂಗೇಶ್ವರರು ಅಂತ ಯಾಕೆ ಕಲಿಸ್ಬಾರ್ದು ನಾವು ಯಾಕೆ ಕಲಿಸ್ಬಾರ್ದು ನಮ್ಮ ಮಕ್ಕಳಿಗೆ ನಾವು ಕಲಿಸಲ್ಲ ನನ್ನ ಗಂಡ ಹೇಳ್ತಾರೆ ನನ್ನ ಮಗಳಿಗೆ A ಫಾರ್ ಆಜಾದ್ ಚಂದ್ರಶೇಖರ್ B ಫಾರ್ ಭಗತ್ ಸಿಂಗ್ ಅಂತ ಹೇಳಿ ನಾವು ಕಲಿಸ್ರಿ ನಿಮ್ಗೆ ಹೆಂಗೆ ಹಂಗೆ ಕಲಿಸ್ರಿ ಹೌದಲ್ಲ ನಮ್ಮ ಮಕ್ಕಳನ್ನ ನಾವು ಬದಲಾಯಿಸಲಿಲ್ಲ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತಂದಾಗ ಆ ನಮ್ಮ ಧರ್ಮ ನಮಗೆ ಬದಲಾಯಿಸ್ಲಿ ಸ್ವಾಮಿಗಳು ನಮಗೆ ಬದಲಾಯಿಸ್ಲಿ ನಮ್ಮ ಅತ್ತಿ ಮಾವ ನಮಗೆ ಬದಲಾಯಿಸ್ಲಿ ನಮ್ಮ ಶಿಕ್ಷಕರು ನಮಗೆ ಬದಲಾಯಿಸ್ಲಿ ಯಾಕೆ ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ಳಲ್ಲ ಅಂತಂದ್ರೆ ಇನ್ನೊಬ್ಬರ ಮೇಲೆ ಯಾಕೆ ನಿರೀಕ್ಷೆ ಮಾಡ್ತೀರಿ ಈ ಭೂಮಿ ಮೇಲೆ ಎಲ್ಲರಿಗೂ ಸುಖಾನೇ ಇಲ್ಲ ಎಲ್ಲರಿಗೂ ದುಃಖನೇ ಇಲ್ಲ ಎಲ್ಲರಿಗೂ ಸ್ವಲ್ಪ ಸುಖಾನೂ ಅದ ಸ್ವಲ್ಪ ದುಃಖನೂ ಅದ ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣ ನಾನೇ ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣ ನಾನೇ ಸೇವೆಯ ಮಾಡುವಲ್ಲಿ ಬಸವಣ್ಣ ನಾನೇ ಇಂತಿಪ್ಪ ಕಾರಣ ಬಸವ ಎಂತಿದ್ದೇನು ಕಾರಣ ಬಸವ ಅನ್ನೋದು ನನಗೆ ಮುಕ್ತಿ ಇಲ್ಲ ಬಸವ ಅನ್ನೋದು ನನಗೆ ಏನು ಇಲ್ಲ ಅಂತ ಹೇಳ್ತಾರೆ ಕಲಿದೇವರ ದೇವ ಅಂತೇಳಿ ವಚನಗಳನ್ನು ಓದನು ಬಹಳ ಧೈರ್ಯ ಕೊಡ್ತಾವ ಬದುಕಿಗೆ ಅವು ಎಷ್ಟು ಧೈರ್ಯ ಕೊಡ್ತಾವ ಅಂತಂದ್ರೆ ಒಂದು ಕಾಲಕ್ಕೆ ನಮಗ ನಮ್ಮ ತಂದೆ ತಾಯಿ ಗಂಡ ಮಕ್ಕಳು ಎಲ್ಲರೂ ಹೆಲ್ಪ್ಲೆಸ್ ಆಗ್ತಾರೆ ಆ ಸಮಯ
ಕೈ ಹಿಡಿದು ಮುನ್ನಡೆಸೋ ಶಕ್ತಿ ವಚನಗಳಿಗದ ಶರಣರಿಗದ. ಅದನ್ನ ಓದೋ ನಂತರ ಅವು ಕನ್ನಡದಾಗದಾವ, ಸಂಸ್ಕೃತದಾಗಿಲ್ಲ. ಅವು ಓದಾಕ್ ನಾವೇ ನೆಶಿಗ್ನಾಗ ನಾಲ್ಕು ತೆಗೆದು ತಲೆ ಮೇಲೆ ತಣ್ಣೀರು ಸುಟ್ಕೊಂಡು ಎಲ್ಲೋ ದೂರ ಹೋಗಿ ಪಾರಾಯಣ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮನ್ಯಾಗ ಕೂತು ವಚನ ಪುಸ್ತಕ ಒಂದ್ ವಚನ ಓದಿದ್ರೆ ಸಾಕು. ಓದಿದ ಒಂದ್ ವಚನ ಅಡಿಗೆ ಮಾಡೋ ಮುಂದಾಗ ತಂತಾನಂಗ ಅದಕ್ಕೆ ಹಾಕೊಂಡ್ರೆ ಸಾಕು. ನಾವು ಹೇಳಿದ ವಚನ ಕೇಳ್ಕೊಂಡ್ ನಮ್ಮ ಮಕ್ಳು ಒಂದ್ 2 ಸಾಲ ಕಲಿಸ್ತಾವ, ಅವು ಶಾಲ್ಯಾಗ ಒಂದ್ 4 ಮಕ್ಳಿಗೆ ಕಲಿಸ್ತಾವ, 4 ಮಕ್ಳು ಅವ್ರ ಮನೆಗೆ ಕಲಿಸ್ತಾವ. ಸಮಾಜ ತಂತಾನೆ ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗ್ತದಲ್ಲ. ಇಂಥ ಸಿಂದಗಿ ಅಂತ ಪುಣ್ಯ ಭೂಮಿ ಒಳಗೆ ಹುಟ್ಟಿ ಗದಗ ಅಚಾರನ ಕೊಟ್ಟದ್ದು ನಮ್ಮ ಭೂಮಿ. ಕಲಬುರ್ಗಿ ಅಂತವ್ರನ್ನ ಇಡೀ ವಚನ ಓದ್ತೀವಿ ಅಂತಂದ್ರ ಹೋಗು ಹಳಕಟ್ಟಿ ಅವ್ರ ಅನ್ನ ಸಂಪಾದಿಸಿದ್ರು. ಕಲಬುರ್ಗಿ ಇಂಥ ಹೊತ್ತಿಗೆಗಳನ್ನ ಮಾಡಿಕೊಟ್ರು. ಎಂತೆಂಥ ಮಹಾನ್ ಶಕ್ತಿ ನಮ್ಮ ಸಿಂದಗಿ ಒಳಗದ. ಅದನ್ನ ನಾವು ಆ ಎನರ್ಜಿ ಯೂಸ್ ಮಾಡ್ಕೋಬೇಕು. ನಾವು ನಮ್ಮ ಒಳಗೆ ಅದ್ರ ಅದನ್ನ ಯೂಸ್ ಮಾಡ್ಕೊಳ್ಳೋರು, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋರು, ವಚನಗಳನ್ನ ಓದೋರು, ಶರಣರ ಬದುಕನ್ನ ಅರ್ಥ ಮಾಡ್ಕೊಳ್ಳೋರು, ಅದನ್ನೇ ಮಕ್ಕಳಿಗೆ ಕಲಿಸೋನು, ನಾವು ಅಳವಡಿಸ್ಕೊಳ್ಳೋರು, ಆರಾಮಿರೋರು. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಅನುಭವ ಆದಷ್ಟು ನನಗೆ ವಯಸ್ಸು ಆಗಿಲ್ಲ. ನನಗೆ ತಿಳಿದದನ್ನ ಹೇಳಿದ್ದೀನಿ. ನನ್ನ ಮಾತುಗಳನ್ನ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಶರಣ.